ಬಿಸಿಲಿನಲ್ಲಿ ಕಾರು ನಿಲ್ಲಿಸ್ತೀರಾ? ಹಾಗಿದ್ರೆ ಇಲ್ಲಿ ನೋಡಿ, ಬೀದರ್ನಲ್ಲಿ ಬಿಸಿಲ ತಾಪಮಾನಕ್ಕೆ ಕಾರು ಹೊತ್ತಿ ಉರಿದಿದೆ. 2 ಕಾರ್ ಧಗಧಗಿಸಿದೆ, ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದೆ. ಈಗ ಬಿಸಿಲು ಬೇರೆ ಶುರುವಾಗ್ಬಿಟ್ಟಿದೆ. ಕಾರು ಬೈಕ್ಗಳನ್ನು ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸೋರು ಭಾಳ ಹುಷಾರಾಗಿರಬೇಕು. ಬೀದರ್ನಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಹಂಗಾಗಿ ಬಿಸಿಲಲ್ಲಿ ನಿಲ್ಲಿಸಿದ್ದಂಥ 2 ಕಾರುಗಳು ಬೆಂಕಿಗೆ ಅಂದರೆ ಧಗಧಗ ಹೊತ್ತಿ ಉರಿದು ಬಿಟ್ಟಿದ್ದಾವೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು. ಪೂಜಾ ಫಂಕ್ಷನ್ ಹಾಲ್ ಬಳಿ ನಿಲ್ಲಿಸಿದ್ದ 2 ಕಾರಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಕಾರು ಹೊರಗಡೆ ನಿಲ್ಲಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಆಗಿರುವಂಥ ಅವಘಡ ಇದು. ಪೂಜಾ ಫಂಕ್ಷನ್ ಹಾಲ್ ಬಳಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಯಾಕೆ ಅಂತ ಅಂದರೆ, ಬಿಸಿಲಿನಲ್ಲಿ ಕಾರ್ ನಿಲ್ಲಿಸಿ ಒಳಗಡೆ ಹೋಗಿದ್ದವರು ಹೊರಗಡೆ ಬಂದು ನೋಡುವಷ್ಟರಲ್ಲಿ ಕಾರ್ಗಳು ಹೊತ್ತಿ ಉರಿತಾ ಇತ್ತು. ನೋಡಿ ಅಲ್ಲಿ ಎಂಥ ಭಯಾನಕ ದೃಶ್ಯ ಇದು. ಯಾರೋ ಬಂದು ಬೆಂಕಿ ಇಟ್ಟಿದ್ದಲ್ಲ, ಅದು ಬಿಸಿಲಿಗೆ ಮೊದಲೇ ದೂರದಿಂದ ಬಂದಿರ್ತಾರೆ. ಎಂಜಿನ್ ಕೂಡ ಹೀಟ್ ಆಗಿರುತ್ತೆ. ಸೊ ಇದರ ನಡುವೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಆ ಬಿಸಿಲಿನ ತಾಪಮಾನಕ್ಕೆ ಈ ರೀತಿಯಾಗಿ ಬೆಂಕಿ ಹೊತ್ತಿ ಉರಿದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ ಇಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಯಾವಾಗ ಆಗಿರುವಂಥ ಘಟನೆ ಇದು? ಅಸಲಿಗೆ ಬಿಸಿಲಿನಿಂದಾನೇ ಆಗಿರುವಂಥದ್ದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸಾಮಾನ್ಯವಾಗಿ ಈ ಕಡೆ ಗಡಿ ಜಿಲ್ಲೆ ಆಗಿರುವಂತಹ ಈ ಕಡೆ ಯಾದಗಿರಿ ಆಗಿರ್ಬೋದು, ಬೀದರು, ಕಲಬುರಗಿ, ರಾಯಚೂರು ಈ ಭಾಗದಲ್ಲಿ ಬಿಸಿಲಿನ ತಾಪಮಾನ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗಾಗಲೇ ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಹೀಗಾಗಿ ಅದು ಬಹುತೇಕವಾಗಿ ಸಾಮಾನ್ಯ ಅದು ಬಿಸಿಲಿಗೆ ಆಗಿದೆ ಅಂತ ಹೇಳ್ತಿರುವಂತದ್ದು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ನಾರಾಯಣಪುರ ಗ್ರಾಮದಲ್ಲಿ ಒಂದು ಪೂಜಾ ಫಂಕ್ಷನ್ ಹಾಲ್ ಅಂತಿದೆ. ಆ ಫಂಕ್ಷನ್ ಹಾಲ್ ನಲ್ಲಿ ನಿಶ್ಚಿತಾರ್ಥ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಏನು ಅತಿಥಿಗಳಿರ್ತಾರೆ ಅವರು ಕಾರ್ ಹೊರಗಡೆ ನಿಲ್ಲಿಸಿ ಹೋಗಿರುವಂತದ್ದು. 3 ಗಂಟೆ ಸುಮಾರಿಗೆ, ಈ ಒಂದು ಅರ್ಧ ಗಂಟೆ ಬ್ಯಾಕ್ ಈಗೀಗ ಈ ಒಂದು ಘಟನೆ ಆಗಿರುವಂತದ್ದು. ಅಂತಂದ್ರೆ ಬಿಸಿಲಿನ ತಾಪಮಾನಕ್ಕೆ ಏಕಾಏಕಿ ಮೊದಲಿಗೆ ಆ ಒಂದು ಕ್ರೇಟಾ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ. ತದ ಬಳಿಕ ಅದರ ಪಕ್ಕದಲ್ಲಿರುವಂತಹ ಕಾರ್ಗೂ ಬೆಂಕಿ ಹೊತ್ಕೊಂಡಿರುವಂತದ್ದು. ಸಾಕಷ್ಟು ಒಂದು ಆತಂಕದ ವಾತಾವರಣ ಆ ಕ್ಷಣಕ್ಕೆ ಅಲ್ಲಿ. ಸಾಕಷ್ಟು ಅಂತಂದ್ರೆ ಮಹಿಳೆಯರು, ಸಾಕಷ್ಟು ಗ್ರಾಮಗಳಿಂದ ನೂರಾರು ಜನ ಬಂದಿದ್ರು. ಆ ಒಂದು ಬೆಂಕಿ ಅವಘಡವನ್ನ ನೋಡಿ ಸಾಕಷ್ಟು ಒಂದು ಆತಂಕಕ್ಕೆ ಒಳಗಾಗಿದ್ರು. ತಕ್ಷಣವೇ ಏನು ಒಂದು 10-15 ನಿಮಿಷ ಒಳಗಡೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಆ ಒಂದು ಏನು ಬೆಂಕಿ ಹತ್ತಿತ ಕಾರಿಗೆ ಎಲ್ಲವೂ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಯಾವುದೇ ರೀತಿ ಒಂದು ಅಂದ್ರೆ ಯಾರಿಗೂ ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ಒಂದು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗುವ ಒಂದು ಅವಶ್ಯಕತೆ ಕೂಡ ಅಲ್ಲಿನ ಜನರಿಗೂ ಇಲ್ಲ. ಸದ್ಯಕ್ಕೆ ಬೆಂಕಿಯನ್ನ ಅಧಿಕಾರಿಗಳು ನಂದಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.